ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪ್ಲಿ ಶ್ವೇತಾ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೇನು. ಮಧ್ಯಾಹ್ನ ಅಂದ್ರೂ 4 ಗಂಟೆ ಆಗಕ್ಕೆ ಬಂದೈತಿ. ಈಗ ಬಿಸಿಲು ಭಾಳ ಐತಿ. ನಮ್ಮ ಮನೆ ಮುಂದೆ ಹೊರಗಡೆ ಲುಕ್ಕ. ಇದು ನಮ್ದು ಮೇನ್ ಡೋರ. ಮುಂದ್ಗಡೆ ಇಲ್ಲಿ ರಂಗೋಲಿ ಹಾಕೇನು. ಇದಿಷ್ಟು ನಮಗೆ ಸ್ಪೇಸ್ ಇರೋದ, ಜಾಸ್ತಿ ಏನಿಲ್ಲ. ನಾವಿರೋದ ಸೆಕೆಂಡ್ ಫ್ಲೋರ್ಗೆ ನಮ್ಮ ಮನೆ ಇರೋದು ಮೇಲ್ಗಡೆ. ಇಲ್ಲೇ ಮೇಲ್ಗಡೆ ನಾನು ಸ್ವಲ್ಪ ಬಟ್ಟೆದೆಲ್ಲ ಒಣಗಿ ಹಾಕಿರ್ತೇನೆ. ಇಲ್ಲಿ ಗ್ಯಾಲರಿ ಒಳಗೆ ಕಾಣಿಸ್ತಿರ್ಬೋದು. ಗ್ಯಾಲರಿ ಮೇಲೆ ಇಲ್ಲೇ ನನ್ನ ಮಾನ್ವಿನೂ ಎಲ್ಲ ಬಟ್ಟೆನೂ ಒಣಗಿ ಹಾಕಿರ್ತೇನೆ. ಸಣ್ಣ ಸಣ್ಣ ಬಟ್ಟೆ ಇರ್ತಾವ ಹಾಕಿನೂ. ಹಂಗಾಗಿ ಜಾಸ್ತಿ ನಮಗೆ ಪ್ಲೇಸನ್ನು ಇಲ್ಲಿ ಒಂದು ಈ ಕಡೆ ಸೈಡ್ ಟೆರಿಸ್ ಖಾಲಿ ಐತಿ. ಬಟ್ ಅಲ್ಲೇನು ಅಷ್ಟು ಹಗ್ಗ ಕಟ್ಟೋದಕ್ಕಾಗಲಿ ಏನು ಬಟ್ಟೆ ಒಣಗಿ ಹಾಕೋ ಸ್ಪೇಸ್ ಜಾಗ ಇಲ್ಲ. ಹಂಗಾಗಿ ನಾನು ಕಂಪೌಂಡ್ ಮೇಲೆ ಹಾಕಿಬಿಟ್ಟಿರ್ತೇನೆ. ಇವತ್ತೊಂದು ಸ್ವಲ್ಪ ಗುರೆ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದ್ನಿ. ಗುರೆಳ್ಳು ಅಂತೀವಿ, ಆಮೇಲೆ ಕರೆಳ್ಳು ಅಂತ ಅಂತೀವಿ ನಾವು ನಮ್ಮ ಉತ್ತರ ಕರ್ನಾಟಕ ಸೈಡ. ನಿಮ್ಗೆ ಯಾರಾದರೂ ನೀವು ಬೇರೆ ಕರಿತಿದ್ರಿ, ಬೇರೆ ಏನಾದರೂ ಅಂತಿದ್ರತ್ತಂದ್ರೆ ಏನು ಅಂತಿದ್ರಿ ನಿಮ್ಮ ಕಡೆ ಅಂತ ಅದನ್ನು ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಇದನ್ನೊಂದು ಸ್ವಲ್ಪ ನಾನು ಬಿಸಿಲಿಗೆ ಹಾಕಿದ್ನಿ, ಅದನ್ನ ಸ್ವಲ್ಪ ಕಡಕ್ಕಾಗಲಿ ಅಂದ್ರೆ ನಾನು ಇದನ್ನು ಊರಿಗೆ ಹೋಗಿದ್ದು. ನಾನು ಲಾಸ್ಟ್ ಟೈಮ್ ಊರಿಗೆ ಹೋಗಿಂತ ಮುಂಚೆನೇ ತಂದಿದ್ನಿ. ಹಾಗಾಗಿ ಭಾಳ ದಿನ ಆಯಿತು ತಂದು ಇಟ್ಟಿದ್ನಿ ಅವನ್ನ. ಹಂಗೆ ಡೈರೆಕ್ಟಾಗಿ ಮಾಡೋದು ಬೇಡ, ಒಂದು ಸ್ವಲ್ಪ ಬಿಸಿಲಿಗೆ ಹಾಕೋನು ಅಂತಂದು. ಒಂದು ವೇಳೆ ಏನಾದ್ರೂ ಹುಳ ಅದು ಆಗಿದ್ದು ಮಾಡಿದ್ದು ಅಂತಂದ್ರೂ ಒಂದು ಸ್ವಲ್ಪ ಎಲ್ಲ ಹೋಗಲಿ ಅಂತಂದು ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ನಿ. ಇವತ್ತು ಮಧ್ಯಾಹ್ನ ಬಿಸಿಲು ಭಾಳ ಅಂದ್ರೆ ಫುಲ್ ಭಾಳನೇ ಜಾಸ್ತಿ ಇತ್ತು ಬಿಸಿಲ. ಹಾಗಾಗಿ ಹೊರಗಡೆನೂ ಕೂಡ ನನಗೆ ಹೋಗಾಕನ ಆಗವಲ್ದಾಗಿತ್ತು. ಒಟ್ಟು ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ನಿ. ಹಂಗೆ ಒಂದು ಸ್ವಲ್ಪ ಅದನ್ನು ಸೈಡಿಗೆ ಎಲ್ಲ ಇಟ್ಟು ಜೊತೆಗೆ ಒಂದು ಸ್ವಲ್ಪ ಬಟ್ಟೆನೂ ತೆಗಿಯಾಕತ್ತಿದ್ನಿ. ಬಟ್ಟೆನೂ ಒಣಗಿಬಿಟ್ಟಿದ್ದು, ಬೆಳಗ್ಗೆನೆ ತೊಳೆದು ಹಾಕಿಬಿಟ್ಟಿದ್ನಿ ಇವತ್ತು. ನಮ್ಮ ಮಾನ್ವಿನೂ ಒಂದು ಸ್ವಲ್ಪ ಆಕಿ ಯಾವಾಗ ಮಲ್ಕೊಂಡು ಬಿಡ್ತಾಳು, ಯಾವಾಗ ಒಂದು ಸ್ವಲ್ಪ ಸುಮ್ಮನೆ ಇರ್ತಾಳು, ಅವಾಗ ಒಂದು ಸ್ವಲ್ಪ ನಾನು ಏನೇನು ಐತೆ ನಂದು ಕೆಲಸ ಹೋಮ್ ರೂಟೀನ್ ಎಲ್ಲನೂ ಮುಗಿಸ್ಕೊಂಡು ಬಿಟ್ಟಿರ್ತೇನೆ. ಹಂಗಾಗಿ ಆಕಿ ಮಲ್ಕೊಂಡಿದ್ಲಿ. ಈಗ ಅದಕ್ಕೆ ಪಟ ಎಲ್ಲ ಕೆಲಸ ಮುಗಿಸ್ಬಿಡೋನು ಹಿಂಗೆ ಅನ್ಕೊಂಡ. ಬಟ್ಟೆನೂ ಒಣಗಿದ್ದು ಎಲ್ಲ ತೆಗೆದ್ಬಿಡ್ನು ಅನ್ಕೊಂಡ. ಬಟ್ಟೆನೂ ತೆಗೆದಿಟ್ನಿ. ಬಿಸಿಲು ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಬಿಸಿಲು ಇತ್ತಂತಂದ್ರೆ ಅದನ್ನು ನಿಮ್ಗೆ ನಾನು ಶೇರ್ ಮಾಡೋಣ ಅಂತಂದು ಶೂಟ್ ಮಾಡಿದೆನು. ಫುಲ್ ಕಡಕ್ ಬಿಸಿಲಿತ್ತು. ಕಣ್ಣಂತೂ ಫುಲ್ ಕುಕ್ಕಾಕತ್ ಬಿಟ್ಟಿದ್ದು. ಶೂಟ್ ಮಾಡಕ್ಕೆ ನಾನು ಮ್ಯಾಲೆ ಕ್ಯಾಮ್ರಾ ಹಿಡಿದ್ರೂ ಕಣ್ಣು ಒಟ್ಟು ಸ್ವಲ್ಪನೂ ಕಾಣಿಸ್ಬಲ್ದೈತೆ, ಆ ಪರಿ ಬಿಸಿಲಿತ್ತು. ಆಮೇಲೆ ಒಂದು ಸ್ವಲ್ಪ ಇಲ್ಲೇನ ಎಲ್ಲ ಬಟ್ಟೆ ಎಲ್ಲ ತಕೊಂಡ. ಈಗ ನಮ್ಮ ಮಾನ್ವಿ ಮಕ್ಕೊಂಡಾಳು. ಅದಕ್ಕೆ ಮುಂದಿನ ರೂಟೀನ್ ಏನೇನೈತಿ ಎಲ್ಲ ಪಟ ಮಾಡ್ಕೊಳ್ಳು ಅಂತಂದ ಎಲ್ಲ ಮಾಡ್ಕೊಳಕತ್ತಿದ್ವಿ. ಇಲ್ಲಕಿನ್ನು ಸಣ್ಣ ಬಟ್ಟೆ ಇರ್ತಾವಲ್ಲ, ಸಣ್ಣ ಬಟ್ಟಿನ ನಾನು ಜಾಸ್ತಿ ಕಂಪೌಂಡ್ ಮೇಲೆಲ್ಲ ಹಾಕಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ಇಲ್ಲಿ ಹಾರೋಗ್ಬಿಡ್ತಾವ ಅಂತಂದ ಆಕಿ ಸೈಡ್ ಕ್ಲಿಪ್ ಹಾಕಿ ಇಲ್ಲೇ ಹಾಕಿಬಿಟ್ಟಿರ್ತೇನು. ಎಲ್ಲ ಸೈಡ್ ಕ್ಲಿಪ್ ಹಾಕಿ ಕ್ಲಿಪ್ಗೆ ಒಂದು ಬಾಕ್ಸ್ ಮಾಡಿಟ್ಟೆ ನಾನು, ಅದ್ರೊಳಗೆ ಹಾಕಿರ್ತೇನೆ. ಅಂದ್ರೆ ಯಾವಾಗಲೂ ಬಟ್ಟೆ ಒಳಗೆ ಹಾಕಿದ್ರೆ ಪಟಕ್ನ ಬಾಕ್ಸ್ ಒಂದೇ ತೊಗೊಂಡ್ಬಿಟ್ರೆ ಎಲ್ಲ ಒಂದೇ ಕಡೆ ಸಿಗ್ತಾವೆ. ಮತ್ತು ಅಲ್ಲಿ ಇಲ್ಲಿ ಚಲಾಪಿಲಿನೂ ಆಗಂಗಿಲ್ಲ. ಹಾಗಾಗಿ ನಾನು ಒಂದೇ ಸೈಡ್ ಎಲ್ಲ ಒಂದು ಡಬ್ಬಿ ಒಳಗನೆ ಸ್ಟೋರ್ ಮಾಡಿಟ್ಟಿರ್ತೇನೆ. ಇದನ್ನ ಮಾನ್ವಿ ಎದ್ದಿದ್ಲತ್ತಂದ್ರೆ ಆಕಿಂದ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು ಇದು ಮನೆ ಮುಂದೆ. ಯಾಕಂದ್ರೆ ಯಾವಾಗಲೂ ನಾವು ಡೋರ್ ಓಪನ್ ಮಾಡಿದಿತ್ತಂದ್ರೆ ಆಕಿ ಇಲ್ಲೇ ಬಂದು ಗ್ಯಾಲರಿ ಹಿಡ್ಕೊಂಡು ನಿಂತು ಬಿಡ್ತಾಳು. ಹಂಗಾಗಿ ನನಗೆ ಅದೊಂದು ಅಂಜಿಕೆ ಇರ್ತದೆ. ಅದಕ್ಕೆ ಆಕಿ ಮಕ್ಕೊಂಡಾಗಲ್ಲ ಹೊರಗಿನ ಕೆಲಸ ಏನಿದ್ರು ಅದನ್ನು ಕೂಡ ನಾನು ಮುಗಿಸ್ಕೊಂಡು ಬಿಟ್ಟಿರ್ತೇನೆ. ಆದ್ರೆ ಆಕಿಗಂತೂ ಇವು ಕ್ಲಿಪ್ ಅದು ನೋಡಿದ್ಲೆ ಅಂತಂದ್ರೆ ಫುಲ್ ಬಿಸಾಡ್ಬಿಡ್ತಾಳೆ ಆಕಿ. ಮೊದಲ ಸಣ್ಣ ಹುಡುಗರು ಚೆಲ್ಲುದಂದ್ರೆ ಭಾಳ ಇಷ್ಟ. ಹಂಗಾಗಿ ಬರೀ ಯಾವಾಗ್ಲೂ ಒಗೆಯೋದು ಮಾಡ್ತಿರ್ತಾಳು. ನಾನು ಯಾವಾಗ್ಲೂ ಕೆಲ್ ಒಗ್ದಾಳು ಅದನ್ನ ಹುಡುಗಿ ತಂದಿಡುದು, ಬರೀ ಇದೇ ಕೆಲಸ ಆಗ್ಬಿಟ್ಟಿರುತ್ತೆ. ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪ್ಲಿ ಶ್ವೇತಾ ಕನ್ನಡ ವ್ಲಾಗ್ಸ್. ಈಗ ಟೈಮ್ 4 ಗಂಟೆ ಆಗೈತಿ. ನಾ ಈಗ ವ್ಲಾಗ್ ಸ್ಟಾರ್ಟ್ ಮಾಡತ್ತಿದ್ದೇನೆ ಇವತ್ತು. ಅಂದ್ರೆ ಬೆಳಗ್ಗಿನ ಒಂದ್ ಸ್ವಲ್ಪ ಎಲ್ಲ ಕೆಲಸ ಅದು ನಿಂತು, ಕುಕಿಂಗ್ ಕೆಲಸ ಮುಗೀತು, ಕ್ಲೀನಿಂಗ್ ಮುಗಿದೈತಿ. ಇನ್ನು ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿದ್ ಬಾಂಡಿ ತೊಳಿದೈತಿ, ಕಾಣಿಸ್ತಿರ್ಬೋದು. ಇನ್ನೊಂದು ಸ್ವಲ್ಪ ಜಾಸ್ತಿ ಏನಿಲ್ಲ, ನಾವು ಊಟ ಮಾಡಿದ್ವು 1-2 ಪ್ಲೇಟ್ ಅದು ಅಷ್ಟೇ ಅದಾವು, ಮತ್ತೇನು ಜಾಸ್ತಿ ಇಲ್ಲ. ಒಂದು ಸ್ವಲ್ಪ ಇನ್ನು ಚಟ್ನಿ ಬೇರೆ ಮಾಡೋದಿತ್ತು. ಚಟ್ನಿ ಬಿಸಿಲಿಗೆ ಅಂದ್ರೆ ಕರೆಳಿನ ಚಟ್ನಿ, ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಬಿಸಿಲಿಗೆ ಒಣಗಿ ಹಾಕಿದ್ನಿ, ತಕೊಂಬಂದೇನಿ. ಈಗ ಇದನ್ನ ಯಾವ ರೀತಿ ಮಾಡೋದಂತ, ನಾ ಯಾವ ರೀತಿ ಮಾಡ್ತೇನೆ ಅಂತ ಅದನ್ನು ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ತೇನೆ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ. ಇವತ್ತು ಮುಂಜಾನಿಂದ ಅಂದ್ರೆ ಇವತ್ತು ಬೆಳಗಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ನಾನು. ಅಂದ್ರೆ ನನ್ನ ಹಸ್ಬೆಂಡ್ ಇವತ್ತು ಅಂದ್ರೆ ಡೈಲಿ ಅವರು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾರು. ಇವತ್ತ ಬರಂಗೆ ಅಂದ್ರೆ ಸ್ವಲ್ಪ ಕೆಲ್ಸದ ಮೇಲೆ ಹೊರಗಡೆ ಹೋಗೋದಿತ್ತು, ಅದಕ್ಕೆ ಇವತ್ತು ಬರಲ್ಲ ಅಂತಂದಿದ್ರು. ಹಾಗಾಗಿ ನಾನು ಏನು ಕುಕಿಂಗ್ ಅಂದ್ರೆ ಸ್ವಲ್ಪ ಬೆಳಗ್ಗೆನೆ 1-2 ಚಪಾತಿ ಅದು ಅಷ್ಟೇ ಮಾಡಿಟ್ಟಿದ್ನಿ. ಹಿಟ್ಟಂತೂ ಆಲ್ರೆಡಿ ನಾನು ನಾದಿಟ್ಬಿಟ್ಟಿರ್ತೇನೆ. ಬೆಳಿಗ್ಗೆನ ಒಂದ್ ಸ್ವಲ್ಪ ಅವ್ರು ಹೋಗೋದ್ರೊಳಗನ ನಾ ಎಲ್ಲಾನು ಚಪಾತಿ ಅದೆಲ್ಲ ಮಾಡಿ ಇಟ್ಬಿಡ್ತೇನೆ. ಯಾಕಂದ್ರೆ ಆಮೇಲೆ ನಮ್ಮ ಮಾನ್ವಿ ಆಳಕತ್ಲೆ ಅಂದ್ರೆ ನನಗೆ ಮಾಡಕ್ ಆಗುದಿಲ್ಲ, ಅದಕ್ಕೋಸ್ಕರ ಅವಾಗ ಮಾಡಿಟ್ಟಿರ್ತೇನೆ. ಇವತ್ತೇನಾಯ್ತು ಅವ್ರು ಬರಲ್ಲ ಅಂದ ಕೂಡಲೇ ಎಷ್ಟು ಮಾಡಿಡುದು ಬೇಡ, ಸುಮ್ಮನೆ ಎಲ್ಲಾನು ತಣ್ಣಗಾಗ್ತಾವ, ತಿನ್ನೋರು ಯಾರಿಲ್ಲ, ನಾನು ಒಬ್ಳು ಊಟ ಮಾಡೋದು, ಅದಕ್ಕೋಸ್ಕರ ಅಂತ 1-2 ಮಾಡ್ಬೇಕಂತ ಅನ್ಕೊಂಡಿದ್ನಿ. ಆಮೇಲೆ ಅವ್ರು ಲೇಟಾಗಿ ಮತ್ತೆ ನಂಗೆ ಕಾಲ್ ಮಾಡಿ ಹೇಳಿದ್ರು ಬರ್ತೀನಿ ಊಟಕ್ಕೆ, ಇವತ್ತು ಹೊರಗೆ ಹೋದ್ ಕ್ಯಾನ್ಸಲ್ ಆಗೈತಂತ. ಹಂಗಾಗಿ ಇವತ್ತು ಆಮೇಲೆ ಒಂದು ಸ್ವಲ್ಪ ಕುಕಿಂಗ್ದೆಲ್ಲ ಅಂದ್ರೆ ಚಪಾತಿದು ಎಲ್ಲ ಮಾಡಿದ್ನಿ. ಆಮೇಲೆ ಸಾಂಬಾರು ಮಾಡಿರ್ಲಿಲ್ಲ, ಜಸ್ಟ್ ಬದ್ನಿಕಾಯಿ ಪಲ್ಯ ಅದು ಅಷ್ಟು ಮಾಡಿದ್ನಿ. ಆಮೇಲೆ ಒಂದು ಸ್ವಲ್ಪ ಮತ್ತೆ ಬ್ಯಾಳೆದು ಕುಕ್ಕರ್ ಹಚ್ಚಿ ಆಮೇಲೆ ಸಾಂಬಾರು ರೈಸ್ ಎಲ್ಲ ಮಾಡಿದ್ನಿ. ಹಿಂಗಾಗಿ ಇವತ್ತೊಂದು ಸ್ವಲ್ಪ ಎಲ್ಲಾನು ಲೇಟ್ ಆಗ್ಬಿಡ್ತು. ಲೇಟ್ ಆದ ಕೂಡಲೇ ಕ್ಲೀನಿಂಗು ಎಲ್ಲ ಲೇಟ್ ಆಗಿಬಿಡ್ತು. ಯಾಕಂದ್ರೆ ಯೂಶುವಲ್ ನಾನೆಲ್ಲ ಕುಕಿಂಗ್ ಆದ ಕೂಡಲೇ ಕ್ಲೀನಿಂಗ್ ಮಾಡಿರ್ತೇನೆ ಅಂತ ನಿಮ್ಗೆ ಮುಂಚೆನೆ ಹೇಳ್ಬಿಟ್ಟಿರ್ತೇನೆ. ಹಾಗಾಗಿ
ಕ್ಲೀನಿಂಗ್ ಎಲ್ಲಾನು ಮುಗಿಯೋಷ್ಟೊತ್ತಿಗೆ ಲೇಟನ ಆಗ್ಬಿಡ್ತು. ಅದಕ್ಕೋಸ್ಕರ ಎಲ್ಲ ಕೆಲಸ ಡಿಲೇ ಆಯ್ತು. ಅದೆಲ್ಲ ಮುಗಿಸಿ ಹಂಗಾಗಿ ನನಗೊಂದ್ ಸ್ವಲ್ಪ ಬೇಜಾರು ಬಂದ್ಬಿಡ್ತು. ಅಷ್ಟೊತ್ತಿಗೆ ನಮ್ಮ ಮಾನ್ವಿನ ಮಕ್ಕೊಂಡಿದ್ಲು ನಮ್ಮ ಸೋನು. ಹಂಗಾಗಿ ಮಲ್ಕೊಂಡಾದ್ಮೇಲೆ ಅಕ್ಕಿ ಊಟ ಮಾಡಿಸೋದು ಅಕ್ಕಿದೆಲ್ಲ ಕೆಲಸನು ಮುಗಿಸೋಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತು. ಮಧ್ಯಾಹ್ನ 2-3 ಗಂಟೆನ ಆಗಕ್ಕೆ ಬಂದ್ಬಿಡ್ತು. ಹಂಗಾಗಿ ನನ್ನ ಹಸ್ಬೆಂಡು ಸ್ವಲ್ಪ ಊಟಕ್ಕೆ 2:15 ನಂತರನೇ ಬಂದ್ರು. ಅವಾಗ ಊಟ ಮಾಡೇನ, ಹಂಗ ಕುಕಿಂಗ್ ಬಿಟ್ಟೇನು. ಹಂಗಾಗಿ ನಮ್ಮ ಮಾನ್ವಿನ ಈಗ ಮಲ್ಕೊಂಡಿದ್ಲು, ಅಕ್ಕಿನೂ ಮಲ್ಸೇನು. ಅದಕ್ಕೆ ಒಂದ್ ಸ್ವಲ್ಪ ಈಗ ಅಷ್ಟೊತ್ತಿಗೆ ಅಂದ್ರೆ 4 ಗಂಟೆ ಆಗ್ಬಿಟ್ಟೈತಿ ಈಗ. ಅದಕ್ಕೆ ಹಂಗ ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡೋಣ, ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ನಿ. ಈಗ ಒಂದ್ ಸ್ವಲ್ಪ ಬಟ್ಟೆ ಎಲ್ಲ ತಕೊಂಬಂದೇನೋ, ಒಂದಿಷ್ಟು ಮಡ್ಚುದೈತಿ. ಇದನ್ನೆಲ್ಲಾನು ಮಾಡಿಸ್ತೇನು, ಮತ್ತೆ ಇದೆಲ್ಲ ಕ್ಲೀನಿಂಗ್ ಮಾಡ್ಕೋತೇನು, ಮತ್ತೆ ನಿಮ್ ಜೊತೆ ಮಾತಾಡ್ತೇನು. Against the tide, I wanna forget you, but you pull me in. I know this ocean is far too wide. I wanna forget you, let me forget you. Push and pull, but you repel me, giving up this fight. Love and hate, we've learned the lines. I'm giving up this fight. ಈಗ ಕ್ಲೀನಿಂಗ್ ಎಲ್ಲ ಕೆಲಸ ಮುಗೀತು. ಅಂದ್ರ ಬಟ್ಟೆ ಅದನ್ನು ಎಲ್ಲ ಮಡ್ಚಿಟ್ನಿ. ಆಮೇಲೆ ಸ್ವಲ್ಪ ಬಾಂಡಿ ತೊಳೆದಿತ್ತು, ಅದನ್ನು ಎಲ್ಲ ತೊಳೆದ್ನಿ. ಈಗ ನಮ್ಮ ಮಾನ್ವಿ ಮಲ್ಕೊಂಡಾಳು. ಯಾವಾಗ್ಲೂ ನಾಕಿ ಮಲ್ಕೊಂಡಾಗ ನಾವು ಬೇಗ ಕೆಲಸ ಮುಗಿಸ್ಬಿಟ್ಟಿರ್ತಾನು. ಯಾಕಂದ್ರೆ ಎದ್ಲತ್ತಂದ್ರ ಆಕಿನ ಹಿಡಿಯೋದನ್ನ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಯಾಕಂದ್ರ ನಾನು ಈ ಕುಕಿಂಗ್ ಮಾಡಾಕತ್ತಿದ್ನಿ ಅಂತಂದ್ರೆ ಇಂಥದ್ ಮಾಡಾಕತ್ರ ಅವಾಗೆಲ್ಲ ನಮ್ಗೆ ನಡೀತದಕ್ಕಿನ ಹಿಡಿಬಹುದು. ಅದು ಇನ್ನ ರೊಟ್ಟಿ ಚಪಾತಿ ಮಾಡಾಕತ್ರ ನನಗಕಿನ ಹಿಡಿಯಕ್ಕಾಗಲ್ಲ. ಯಾಕಂದ್ರೆ ಆಕಿ ಫ್ರೆಂಡ್ಸ್ ಏನ್ ಮಾಡ್ತಾಳಂದ್ರ ಬರೀ ಬಾತ್ರೂಮ್ ಒಳಗ ನೀರೊಳಗ ಸಣ್ಣ ಹುಡುಗರ್ಗಂತೂ ನೀರಾಟ ಅಂತದ್ದು ಬಾಳ ಇಷ್ಟ. ಮೊದ್ಲ ಆಕಿ ನೀರಾಟ ಇಂಥದೆಲ್ಲ ಆಡಕ್ ಹೋಗ್ತಾಳ. ನನ್ನ ಕೈಯೆಲ್ಲ ಹಿಟ್ಟಾಗಿರುತ್ತೆ. ನಂಗೆ ಆಕಿನ ಹಿಡ್ಕೊಂಡು ಓಡಾಡೋದನ್ನ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಂಗಾಗಿ ಅಂತದ್ ಏನ್ ಮೇನ್ ಕೆಲಸ ಐತಿ ಇಂಪಾರ್ಟೆಂಟ್ ಅದನ್ನೆಲ್ಲಾನು ನಾಕಿ ಮಕ್ಕೊಂಡ ಮುಗಿಸ್ಬಿಟ್ಟಿರ್ತೇನೋ. ಆಮೇಲೆ ಸಣ್ಣ ಪುಟ್ಟ ಏನ್ ಕೆಲಸ ಇರ್ತದ ಅದನ್ನಷ್ಟ ಬಾಕಿ ಇಟ್ಕೊಂಡ್ಬಿಟ್ಟಿರ್ತೇನು. ಯೂಶಲ್ ಅದನ್ನು ಮಾಡಿರ್ತೇನು. ಬಟ್ ಏನಾಗುತ್ತಂದ್ರ ಕೆಲವೊಮ್ಮೆ ಉಳ್ದಿತ್ತಂದ್ರ ಅಂತದ್ ಮಾತ್ರ ನಾನು ಉಳ್ದು ಮೇನ್ ಕೆಲಸ ಮಾಡಿ ಅದನ್ನಷ್ಟು ಬಿಟ್ಟಿರ್ತೇನು. ಅಂದ್ರೆ ಆಕಿನ್ ತಗೊಂಡು ಮಾಡ್ಬೋದು ಅನ್ನೋ ಅಂತ ಕೆಲ್ಸನ. ಈಗಂತೂ ಎಲ್ಲಾ ಕೆಲ್ಸಾನು ಮುಗೀತು. ಟೈಮು 5 ಗಂಟೆನೂ ಆಗಕ್ ಬಂದೈತಿ. ಈಗ ಇನ್ನೂ 5 ಆಗಿಲ್ಲ. 4 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಿ. ಅರ್ಧ ತಾಸೊಳಗೆ ಎಲ್ಲ ಕೆಲಸ ಮುಗ್ದದ. 4:45 ಆಗೈತಿ. ನಾ ಊರಿಂದ ಮೊನ್ನೆ ಊರಿಗೆ ಹೋಗಿದ್ನಿ. ಊರಿಂದ ಅಂದ್ರ ನಮ್ಮ ತವ್ರ ಮನೆಗೆ ಹೋಗಿದ್ ನಾನು. ಅವಾಗಲ್ಲಿ ಒಂದ್ ಸಾಡಿ ತಗೊಂಡ್ಬಂದಿದ್ನಿ ಅಲ್ಲಿಂದ, ಹೊಸ ಸಾಡಿ. ಅದನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು, ನಿಮ್ಗೂ ತೋರಿಸ್ತನು ಅಂತಂದ ಮಾಡಿದೆನು. ಸೊ ನೋಡ್ರಿ ಯಾವ ಸಾಡಿ ತೊಗೊಂಡೇನು ಎಂತದೈತಿ ಅಂತ. ಅದಕ್ಕೆ ಬ್ಲೌಸ್ನು ನಾನು ಹೊಲ್ಕೊಂಡಿದ್ದೇನು. ಯಾವ ತರ ಹೊಲ್ಕೊಂಡೇನು ಏನಂತ ಅದನ್ನು ಕೂಡ ನಿಮಗ್ ನಾನು ತೋರಿಸ್ತೇನು. ಇಷ್ಟ ಆಗಿತ್ತಂದ್ರ ನಂಗೂ ಹೇಳ್ರಿ, ಮತ್ತೆ ಹೆಂಗ್ ಅನಿಸ್ತು ಅಂತಾನು ನೋಡಿ ನಂಗೆ ಕಮೆಂಟ್ ಮಾಡ್ರಿ. ಸಾಡಿ ಹೆಂಗೈತಿ ಅಂತಂದ. ಅಂದ್ರೆ ಈ ಕಲರ್ ತಗೋಬೇಕಾರೆ ಇದು ತಗೊಳ್ಳೇವು ಬ್ಯಾಡೋ, ಬಹಳ ಕಲರ್ಸ್ ಇದ್ರೊಳಗ ಅದ್ ತಗೊಳ್ಳೇವು ಬ್ಯಾಡೋ ಅಥವಾ ಬೇರೆ ಕಲರ್ ತಗೊಂಡು ಅಂತ ಅನ್ಕೊಂಡಿ. ಬಟ್ ಎಲ್ಲದ್ರೊಳಗ ಸೈಲೆಂಟ್ ಕಲರ್ ಅಂತ ನನಗೆ ಡಿಸೆಂಟ್ ಅನಿಸ್ತು. ಹಂಗಾಗಿ ನಾನು ಇದನ್ನ ಚೂಸ್ ಮಾಡಿದೆನು. ಹೆಂಗೈತಂತ ನೀವು ಕೂಡ ನೋಡಿ ಕಮೆಂಟ್ ಒಳಗೆ ತಿಳಿಸ್ರಿ. ತೋರಿಸ್ತೇನೆ ಬರ್ರಿ ಈಗ ಯಾವ ಸಾಡಿ ತಗೊಂಡೇನಂತ. ಸ್ವಲ್ಪ ಕ್ರೀಮ್ ಕಲರ್ ಬರ್ತೈತಿ. ಕ್ರೀಮ್ ಅನ್ನೋಕ್ಕಿಂತ ಸ್ವಲ್ಪ ಗೋಲ್ಡನ್ ಮಿಕ್ಸ್ ತರಾನ ಬರ್ತದೆ. ಅಂದ್ರೆ ಸ್ವಲ್ಪ ಲೈಟ್ ಕಲರ್ನ ಐತಿ. ವಿತ್ ಮ್ಯಾಚಿಂಗ್ ಲಂಗಾನು ನಾನು ಅಲ್ಲೇ ತಗೊಂಡಿದ್ದನ್ನ. ಇದು ಬ್ಲೌಸ್ ಇದನ್ನ ಹೆಂಗ್ ಸ್ಟಿಚಿಂಗ್ ಮಾಡೇನು ನಾನೇ ಮಾಡೇನು ಅದನ್ನ ತೋರಿಸ್ತೇನೆ. ಸಾಡಿ ಈ ರೀತಿ ಐತಿದ ಈ ಕಲರ್ ಐತಿ. ಇದಕ್ಕೆ ಅಪೋಸಿಟ್ ಈ ತರ ಬ್ಲ್ಯಾಕ್ ಕಲರ್ ಇದಕ್ಕ ಲೇಸ್ ಐತಿ, ಲೇಸ್ ವರ್ಕ್. ಆಮೇಲೆ ಈಗಂತೂ ಈ ತರ ಸಾಡಿಗಳು, ಹೊಸ ಸಾಡಿಗಳು ರೀಸೆಂಟ್ ಆಗಿ ಬಹಳ ಬಂದಿದಾವು. ಗಜ್ರಾದು ಅಂದ್ರೆ ಹಿಂಗ ಕೆಳಗಡೆ 3 ಸ್ಟೆಪ್ ನೀರ್ಗಿ ಒಳಗ ಆ ರೀತಿ ಎಲ್ಲ ಬಂದವು. ಇದೆ 3 ಸ್ಟೆಪ್ ಆ ರೀತಿ ಏನಿಲ್ಲ, ಸಿಂಗಲ್ ಆಗಿ ಅಂದ್ರೆ ರೆಗ್ಯುಲರ್ ಸಾಡಿ ಯಾವ ರೀತಿ ಬರ್ತಾವಲ್ಲ ಅದೇ ರೀತಿ ಕಂಪ್ಲೀಟ್ ಆಗಿನ ಸೆರಗ್ ಫಸ್ಟ್ ಬಾಟಮ್ ಎಲ್ಲ ಕೆಳಗಡೆನು ಮತ್ತ ಸೆರಗಿಗೆ ಎಲ್ಲಾ ಕಡೆನೂ ಕಂಪ್ಲೀಟ್ ಆಗಿ ಸೇಮ್ ಇದೇ ರೀತಿ ಐತಿ. ಅಂದ್ರೆ ಆ ರೀತಿ ಕೂಡ ಈಗ ಗಜ್ರಾ ಸಾಡಿ ಬಂದಾವ 3 ಸ್ಟೆಪ್ ನೀರ್ಗಿ ಒಳಗೆ ಬರ್ತಾವ. ನಂಗೆ ಅದೇ ಯಾಕೋ ಆಡ್ ಅಂತ ಅನ್ಸತ್ತದ ಬಹಳ. ಹಂಗಾಗಿ ನಂಗೆ ಸಿಂಪಲ್ ರೆಗ್ಯುಲರ್ ಸಾಡಿ ತರನ, ಬಟ್ ಗಜ್ರಾದ್ ನಂಗೆ ಇಷ್ಟ. ಹಂಗಾಗಿ ಇದು ನೋಡಾಕ ರೆಗ್ಯುಲರ್ ತರ ಅನಿಸುತ್ತ ಅಂತ ಅನ್ಕೊಂಡು ಇದನ್ನ ತಗೊಂಡಿದ್ನಿ. ಒಂದ್ ಸ್ವಲ್ಪ ಡಿಫ್ರೆಂಟ್ ಐತಿ. ಈ ರೀತಿ ಯಾವ್ದೇ ಸಾಡಿ ಕೂಡ ನಮ್ ಕಡೆ ಇರ್ಲಿಲ್ಲ, ಅದಕ್ಕೋಸ್ಕರ ತಗೊಂಡಿದ್ನಿ. ಮತ್ ಕಲರ್ಸ್ನು ಇದ್ರೊಳಗೂ ರೆಡ್, ಗ್ರೀನ್,
ಯೆಲ್ಲೋ ಈ ರೀತಿ ಕಲರ್ಸ್ ಇದ್ದು, ಮತ್ತೆ ಅವೆಲ್ಲ ರೆಗ್ಯುಲರ್ ಸಾಡಿ ನನ್ನ ಹತ್ರ ಕಲರ್ಸ್ ಇದ್ದು. ಈ ಕಲರ್ದು ಒಂದೂ ಸಾಡಿ ಇರ್ಲಿಲ್ಲ, ಹಂಗಾಗಿ ನಾನು ಇದ ಕಲರ್ ತಗೊಂಡು ಅಂತ ಚೂಸ್ ಮಾಡಿದ್ನಿ. ಮತ್ತೆ ಇದಕ್ಕೆ ಅಪೋಸಿಟ್ ಆಗಿ ಬ್ಲಾಕ್ ಪೌಡರ್ ಐತಿ, ಇದು ಕೂಡ ಇದ್ರೊಳಗ ಎದ್ ಕಾಣಿಸದ ಅಂದ್ರ ಇದಕ್ಕೆ ಕಾಂಬಿನೇಷನ್ ಚಲೋ ಐತಿ, ಹಂಗಾಗಿ ನಾನು ಇದನ್ನ ತಗೊಂಡಿದ್ನಿ. ಇದು ಪಲ್ಲು ಅಂದ್ರೆ ಇದು ಸೆರಗ ಐತಿ, ಸೆರಗ ಆಮೇಲೆ ಇದು ಪಿಕೋನು ಮಾಡೇ ನಾನು ಸಾಡಿ. ನಾನು ಪಿಕೋ ಟ್ಯೂಟೋರಿಯಲ್ನು ಕೂಡ ನನ್ನ ಶ್ವೇತಾ ಕ್ರಿಯೇಷನ್ಸ್ ಚಾನಲ್ ಐತಿ. ನಾನು ಇನ್ನೊಂದು ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಅದ್ರೊಳಗ ನನ್ನ ಚಾನಲ್ ಚೆಕ್ ಮಾಡ್ರಿ, ಅಲ್ಲೂ ಕೂಡ ಒಳ್ಳೊಳ್ಳೆ ನಿಮ್ಗೆ ಹೆಲ್ಪ್ ಆಗುವಂತ ಯೂಸ್ಫುಲ್ ಆಗುವಂತ ವಿಡಿಯೋಗಳು ನಾನು ಶೇರ್ ಮಾಡ್ತಿರ್ತೇನೆ. ಸೊ ನೋಡ್ರಿ, ಇಷ್ಟ ಆದ್ರೆ ಆ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ರಿ. ಇದನ್ನ ಪಿಕೋನು ನಾನೇ ಮಾಡೇನು, ಸ್ಟಿಚಿಂಗ್ ಟ್ಯುಟೋರಿಯಲ್ ಆಮೇಲೆ ಪಿಕೋ ಮಷಿನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸೆಟ್ಟಿಂಗ್ ಬಗ್ಗೆ ಎಲ್ಲಾನು ಕೂಡ ನಾನು ಆ ಚಾನಲ್ ನಿಮ್ಗೆ ಶೇರ್ ಮಾಡಿದ್ದೇನೆ. ಇಷ್ಟ ಆದರ ಇಂಟ್ರೆಸ್ಟ್ ಇದ್ದವ್ರು ಬೇಕಾದ್ರೆ ಆ ಚಾನಲ್ ನ ಚೆಕ್ ಮಾಡ್ರಿ. ಇದ ಮೇಲ್ಗಡೆ ಮ್ಯಾಲ್ ರೆಗ್ಯುಲರ್ ಸಾಡಿ ತರ ಈ ರೀತಿನ ಐತಿ, ಕೆಳಗಡೆ ಮಾತ್ರ ಈ ರೀತಿಯಾಗಿ ಎಲ್ಲಾ ಕಡೆನು ನೀರ್ಗಿ ಈ ರೀತಿ ಗಜ್ಜಲಾದ ಬಾರ್ಡರ್ ಬಂದಿತ್ತು. ಅದು ಒಳಗಡೆ ಏನ ಡಿಫ್ರೆಂಟ್ ಆಗಿ ಅಥವಾ ಡಿಸೈನ್ ಅಂತೂ ಏನಿಲ್ಲ, ಸಿಂಪಲ್ ಆಗಿ ನೋಡ್ಬೋದು ರೆಗ್ಯುಲರ್ ಸಾಡಿ ತರನ. ಇಲ್ಲಿ ಡಿಸೈನ್ ಆಗಲಿ ಇಂಥದ್ದೇನಿಲ್ಲ, ಏನೈತಿ ಸಿಂಪಲ್ ವರ್ಕನ ಐತಿ. ಬಟ್ ಗ್ರ್ಯಾಂಡ್ ಲುಕ್ ಕೊಡ್ತೈತಿ, ಡಿಸೆಂಟ್ ಅನಿಸ್ತೈತಿ ಅಂತ ನನ್ಗೆ ಇಷ್ಟ ಆಯ್ತು, ಹಂಗಾಗಿ ನಾನು ಇದನ್ನ ತಗೊಂಡಿದ್ದೆ. ಎಲ್ಲಾ ಕಡೆನೂ ಸೇಮ್ ಐತಿ. ಇನ್ನದ್ರ ಬ್ಲೌಸ್ ನಾನು ಸ್ಟಿಚ್ ಮಾಡಿದ್ರೆ ಹೆಂಗ್ ಮಾಡೇನಂತ ಅದನ್ನು ಕೂಡ ತೋರಿಸ್ತೀನಿ ಈಗ. ಇದ ಸಾಡಿ ಕಲರ್ ಐತಿ ಅಂದ್ಕೊಳ್ಳಿ, ಇದಕ್ಕೆ ಅಪೋಸಿಟ್ ಬ್ಲಾಕ್ ಬ್ಲೌಸ್ ಐತಿ. ಇದಕ್ಕ ಹೊಸದೈತಿ. ಸಾಡಿದ ಕಾಸ್ಟ್ ಏನು ಜಾಸ್ತಿ ಇಲ್ಲ, ರೇಟ್ನು ಇದ್ರದ್ದು 800 ತನನ ಸಾರಿ ರೇಟ್ನು ಬಿದ್ದೈತಿ. ಸೊ ನೋಡ್ರಿ, ರೇಟ್ ನೀವು ಈ ರೀತಿ ಸಾಡಿ ತಗೊಂಡಿರ್ತಂದ್ರ ನೀವು ಯಾವ ರೇಟಿಗೆ ತಗೊಂಡಿದ್ರಿ, ಮತ್ತೆ ಸಾಡಿ ಕಾಸ್ಟ್ಲಿ ಆಯ್ತಾ ಅಥವಾ ಚೀಪ್ ಆಯ್ತಂತ ಅದನ್ನ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಬ್ಲೌಸ್ ಇದ ಬ್ಲಾಕ್ ಐತಿ, ಕಟೋರಿ ಬ್ಲೌಸ್. ನಾನು ಆಲ್ಮೋಸ್ಟ್ ನಾನು ಎಲ್ಲಾ ಬ್ಲೌಸಸ್ನು ಕಟೋರಿ ಬ್ಲೌಸ್ ಅದಾವು. ಯಾವ ನನ್ ರೆಗ್ಯುಲರ್ ಬ್ಲೌಸ್ ಅಂದ್ರ ಸಾದಾ ಬ್ಲೌಸ್ ಇಲ್ಲ, ಮುಂಚೆದಿಂದನು ನಂಗ ಹೊಲ್ಕೊಂಡ್ ರೂಢಿ ಐತಿ, ಹಾಗಾಗಿ ನಾನು ಅದನ್ನ ಸ್ಟಿಚ್ ಮಾಡ್ಕೊಂಡಿದ್ದೇನು. ಸಿಂಪಲ್ ಆಗಿ ಕಟೋರಿ ಬ್ಲೌಸ್ ಅಲ್ದೇನು. ಇದಕ್ಕೆ ನಾನು ಏನ್ ಮಾಡಿದಂದ್ರೆ ಸಾಡಿ ಒಳಗೆ ಏನ ಈ ರೀತಿಯಾಗಿ ಗಜ್ರಾ ಬಂದೈತಿ. ಇದು ಸಿಂಪಲ್ ಆಗಿ ಪ್ಲೇನ್ ಬ್ಲೌಸ್ ಇತ್ತಂದ್ರೆ ಅದಕ್ಕ ಅಂದ್ರೆ ಲುಕ್ ಆಗಂಗಿಲ್ಲ, ಡಿಫ್ರೆಂಟ್ ಅನ್ಸ್ತೈತಿ ಪ್ಲೇನ್ ಬ್ಲೌಸ್ ಆದ್ರ. ಅದಕ್ಕೋಸ್ಕರ ನಾನು ಏನ್ ಮಾಡಿದ್ನಂತಂದ್ರೆ ಸಾಡಿ ಒಳಗಿಂದ ಒಂದ್ 5 ಇಂಚ್ ಅಷ್ಟು ಹಿಂಗ್ ಬಟ್ಟಿ ನಮಗ ಎಷ್ಟು ಬೇಕಾಗುತ್ತ ಅಂದ್ರ ನಾವ್ ಏನ್ ಡಿಸೈನ್ ಮಾಡಿದ್ವಿ ಅದನ್ನ ನೋಡ್ಕೊಂಡ್ಬಿಟ್ಟ ನಾನು ಇದು ಗಜ್ರಾ ಇದು ಸಾಡಿ ಅನ್ಕೊಳ್ಳಿ, ಇದಕ್ಕೂ ಗಜ್ರಾ ಮಾಡಿದ್ರ ಸಾಡಿ ಮತ್ ಬ್ಲೌಸ್ ಕಾಂಬಿನೇಷನ್ ಆಗ್ತೈತಿ, ಮ್ಯಾಚ್ ಆಗುತ್ತಂತ ಅನ್ಕೊಂಡ ಅದಕ್ಕೆ ಒಂದ್ ಸ್ವಲ್ಪನೇ ನಾನು ಒಂದ್ 5 ಇಂಚ್ ಅಷ್ಟ ಸಾಡಿ ಒಳಗಿನ ಕಟ್ ಮಾಡ್ಕೊಂಡಿದ್ನಿ. ಬಟ್ಟಿ ಕಟ್ ಮಾಡ್ಕೊಂಡ್ಬಿಟ್ಟ ಸೈಡ್ಗೆಲ್ಲ ಪಿಕೋ ಮಾಡ್ಕೊಂಡ್ ಇಟ್ಕೊಂಡಿದ್ನಿ. ಪಿಕೋ ಮಾಡ್ಕೊಂಡ್ಬಿಟ್ಟ ಇಲ್ಲೆಲ್ಲಾನು ಕಡೆನು ನೀರ್ಗಿ ಮಾಡ್ಕೊಂಡ್ಬಿಟ್ಟ ಇದನ್ನ ಈ ರೀತಿಯಾಗಿ ಬ್ಲೌಸ್ ಅನ್ನ ಮಾಡ್ಕೊಂಡೇನು. ಆಮೇಲೆ ಇದಕ್ಕೇಂದ ಅಂದ್ರೆ ಇದು ಬ್ಲೌಸಿಗ ಇದು ಬಡಿಗಿದ ಇದಷ್ಟ ದಡಿ ಬಂದಿತ್ತು, ಅಂದ್ರೆ ಈ ರೀತಿ ಏನ್ ದಡಿಯಲ್ಲಿ ಇದು ಬಂದಿತ್ತು. ಈ ಒಂದ್ ಸೈಡ್ ಅಷ್ಟೇ ಇತ್ತು, ಅದಕ್ಕೋಸ್ಕರ ನಾನು ಇದನ್ನೇ ಅಂದ್ರೆ ಇಲ್ಲಿ ಇದು ವಿತ್ ಇದು ಡಿಸೈನ್ ಆಮೇಲೆ ದಡಿನ ಅಂದ್ರೆ ಲುಕ್ ಅನ್ಸಂಗಿಲ್ಲ, ಅಂದ್ರೆ ಇದಷ್ಟೇ ಇದೆ ಚಂದ ಅನ್ಸ. ಅದಕ್ಕೋಸ್ಕರ ನಾನು ಇದ್ರೊಳಗನ 2 ಪೀಸ್ ಮಾಡಿದ್ನಿ, ಕಟ್ ಮಾಡಿ 2 ಪೀಸ್ ಮಾಡ್ಬಿಟ್ಟು 2 ಮಾಡಿದ್ದೇನೆ. ಇದ್ರೊಳಗನ ಲೇಸ್ ಕಾಣಿಸ್ತಿರ್ಬೋದು ನೋಡ್ರಿ, 2 ಸೈಡ್ನು ಈ ರೀತಿಯಾಗಿ ನಾನು ಲೇಸ್ ಅನ್ನಲ್ಲಿ ಹಚ್ಚೇನು ಮತ್ತೆ ಮುಂದ್ಗಡೆ ಇದು ಮಾಡಿ. ಅಂದ್ರೆ ಡೈರೆಕ್ಟ್ ಇದಷ್ಟ ಮಾಡಿದ್ರು ಅಷ್ಟು ಲುಕ್ ಅನ್ಸಂಗಿಲ್ಲ, ಅಂದ್ರ ಈ ರೀತಿ ಇದಿಲ್ದೆ ಹೋದ್ರ ಇದಷ್ಟಷ್ಟು ಲುಕ್ ಬರಂಗಿಲ್ಲ. ಅದಕ್ಕೋಸ್ಕರ ಇದನ್ನೊಂದ್ ಸ್ವಲ್ಪ ಅಂದ್ರೆ ವಿತ್ ಸಾಡಿ ಬ್ಲೌಸ್ ಮ್ಯಾಚ್ ಆಗ್ಲಿ ಅಂತ ಅನ್ಕೊಂಡು ಇದನ್ನ ಹಚ್ಚೇನು ಸಾಡಿಗೆ ಈ ರೀತಿ ಗಜರಾನು ಮಾಡಿ. ಇದೊಂಥರ ಡಿಫ್ರೆಂಟ್ ಲುಕ್ ಅನಿಸ್ತೈತಿ ಮತ್ತೆ ಸಾಡಿಗೆ ಮ್ಯಾಚ್ ಆಗಿ ಚಂದನು ಅನಿಸ್ತೈತಿ ಅನ್ಕೊಂಡ. ಇನ್ ಇದಕ್ಕೆ ನೆಕ್ ಡಿಸೈನ್ ಅಂತೂ ನಾ ಏನು ಡಿಸೈನ್ ನೆಕ್ ಅದು ಏನ್ ಮಾಡಿಲ್ಲ, ಸಿಂಪಲ್ ಆಗಿ ಚೌಕನ ಕೊಳ್ಳ್ ಮಾಡೇನು. ಸ್ಕ್ವೇರ್ ನಂಗೂ ಇಷ್ಟ ಅಂತ ಅನ್ಕೊಳ್ಳಿ ಇದನ್ನ ಮಾಡಿದ್ನಿ. ಇದಕ್ಕೆ ನಾನು ಬ್ಲಾಕ್ ಐತಿ, ಬ್ಲಾಕ್ ಒಳಗ ಒಂದ್ ಸ್ವಲ್ಪ ಇದು ಎದ್ ಕಾಣ್ಲಿಕ್ಕೆ ಸಾಡಿನ ಸ್ವಲ್ಪ ಗೋಲ್ಡನ್ ಒಳಗನ ಅನಿಸ್ತೈತಿ, ಅದಕ್ಕೋಸ್ಕರ ಸಿಂಪಲ್ ಆಗಿ ಹಂಗ ಮಾಡಿದ್ರೆ ಅಷ್ಟು ಲುಕ್ ಇರಂಗಿಲ್ಲ ಸಾಡಿದ. ಅದಕ್ಕೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಗ್ರ್ಯಾಂಡ್ ಲುಕ್ ಕಾಣಿಸ್ಲಿ ಅಂತಂದು ಇದಕ್ಕ ಒಂದ್ ಸ್ವಲ್ಪ ಈ ರೀತಿ ಗೋಲ್ಡನ್ ಕಲರ್ದ ಲೇಸ್ ಅನ್ನ ಅಟ್ಯಾಚ್ ಮಾಡಿದ್ನು. ಅದೇ ಶೇಪ್ ಒಳಗನ ಈ ರೀತಿಯಾಗಿ ಮಾಡಿದ್ನು. ಇದಕ್ಕೊಂದ್ ಮತ್ತೊಂದ ರೆಡಿ ನಾಟ್ ಏನ್ ಸಿಗ್ತದ, ರೆಡಿ ನಾಟ್ ತಗೊಂಡ ಬ್ಲೌಸ್ ಕಲರ್ ಇಲ್ಲಿ ನಾಟಕ ಕೆಳಗಡೆ ನಾನು ಲಟ್ಕನ್ ಹಚ್ಚಿಲ್ಲ, ಇದನ್ನ ಜಾಯಿಂಟ್ ಮಾಡಿಬಿಟ್ಟೆ ಫ್ಲವರ್ ಮಾಡಿ ಸ್ಮಾಲ್ ಇಷ್ಟು ಮಾಡಿ ಹಾಗೇನು. ಸೊ ಫ್ರೆಂಡ್ಸ್ ಹೆಂಗೈತೆ ಅಂತ ನೋಡ್ರಿ, ನಮಗೂ ಕೂಡ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ ನಿಮಗೂ ಇಷ್ಟ ಆಯ್ತೇನಂತಂದ.
ಈಗ ನಾನು ಸಾಯಂಕಾಲ ಮೆಣಸಿನ್ಕಾಯ್ದು ಎಲ್ಲ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಡಾಕತ್ತಿದ್ನಿ. ನಾನು ಯೂಶ್ವಲಿ ಹೆಂಗೆ ಮಾಡ್ತೀನಿ ಅಂತಂದ್ರೆ ಅದನ್ನ ನಿಮ್ಗೆ ತೋರಿಸ್ತೇನೆ. ಅಂದ್ರೆ ಕುಕಿಂಗ್ ಮಾಡ್ಬೇಕಾದ್ರೆ ಟೈಮ್ ಹೆಂಗೆ ಸೇವ್ ಮಾಡ್ತೇನೆ ಅನ್ಕೊಂಡ ಈಗ ನಾನು ಮೆಣಸಿನ್ಕಾಯಿ ಎಲ್ಲಾನು ತೊಗೊಂಡಿದ್ದೇನೆ. ಅಂದ್ರೆ ನಾವೇನು ತಂದಿರ್ತೀವಲ್ಲ 1 ವೀಕಿಗೆ ನಮಗೆ ಕುಕಿಂಗ್ ಮಾಡೋಕೆ ಎಷ್ಟು ಬೇಕು ಅಷ್ಟು ಅಂದ್ರೆ ಏನೇನು ಯೂಸ್ ಮಾಡ್ತೀವಿ ಯಾವುದೇ ಅದಕ್ಕೆ ಮೆಣಸಿನ್ಕಾಯಿನ ಯೂಸ್ ಮಾಡುವಂಥದಕ್ಕೆಲ್ಲನೂ ಎಷ್ಟು ಬೇಕು ಅಷ್ಟು ನಾನು ಸಪ್ರೇಟಾಗಿ ತೆಗೆದಿಡ್ತೇನೆ. ಅದನ್ನು ಬಿಟ್ಟು ಉಳಿದದೇನು ಅದ್ರೊಳಗೆ ಜಾಸ್ತಿ ಮೆಣಸಿನ್ಕಾಯಿ ಇದ್ದು ಅಂತಂದ್ರೆ ಅವನಿಷ್ಟು ಅವ್ರದ್ದೇನು ಹಿಂದೆ ತುಂಬ ಇರ್ತದೆ ಅವ್ರನ್ನ ಎಲ್ಲನೂ ತೆಗೆದು ನಾನು ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ. ಅಂದ್ರೆ ಕೆಲವೊಂದು ಈಗ ನಾವು ಅವಲಕ್ಕಿ ಮಾಡಿದಾಗ ಆಗಲಿ ಅಥವಾ ಹಿಂಗೆ ಉಪ್ಪಿಟ್ಟು ಮಾಡಲಿ ಇಂಥ ನಾಷ್ಟಾ ರೆಸಿಪಿ ಏನು ಮಾಡ್ತೀವಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಮೆಣಸಿನ್ಕಾಯಿನ ಬಳಸ್ತೀವಿ. ಅಂದ್ರೆ ಅವ್ರನ್ನ ಕಟ್ ಮಾಡಿ ಹಾಕ್ತೀವಿ ಯೂಶ್ವಲಿ ಯಾವಾಗಲೂ ಕೂಡ. ಹಂಗೆ ನೆಸೆಸಿಟಿ ಯಾವುದಕ್ಕೆ ಬೇಕು ಮೆಣಸಿನ್ಕಾಯಿ ಅನ್ನೋಂಥದ್ದು ಅಷ್ಟೇ ಮಾತ್ರ ನೋಡ್ಕೊಂಡ್ಬಿಟ್ಟು ನಾನು 1 ವೀಕಿಗೆ ಆಗೋಷ್ಟು ಮೆಣಸಿನ್ಕಾಯಿನ ತೆಗೆದಿಟ್ಬಿಟ್ಟಿರ್ತೇನೆ. ಆಮೇಲೆ ಏನು ಉಳಿದ ಮೆಣಸಿನ್ಕಾಯಿ ಏನು ಇರ್ತದಲ್ಲ ಅದನ್ನೆಲ್ಲಾನು ನಾನು ಹಿಂಗೆ ಈ ರೀತಿ ಈಗ ಮಾಡತ್ತೇನು ಈ ರೀತಿ ತೋರಿಸ್ತೇನೆ ನಿಮ್ಗೂ. ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನೆಲ್ಲಾನು ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ. ಈಗೆಲ್ಲಾನು ಒಂದು ಸ್ವಲ್ಪ ಎಷ್ಟು ಬೇಕು ಮೆಣಸಿನ್ಕಾಯಿ ನನ್ಗೆ ಅಂದ್ರೆ ಜಾಸ್ತಿ ಆಗೇನು ಉಳಿತಾವ ಅಂತ ಮೆಣಸಿನ್ಕಾಯಿ ಎಷ್ಟು ಅದಾವ ಅಷ್ಟನ್ನು ಮಿಕ್ಸಿಗೆ ಹಾಕೊಂಡು ಅದ್ರ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಡ್ತೇನೆ. ಹಾಕಿ ಒಂದು ಸ್ವಲ್ಪ ನಾನು ಇದನ್ನು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೇನೆ. ಅಂದ್ರೆ ಗ್ರೈಂಡ್ ಮಾಡ್ಕೊಂಡಾಗೂ ನಾವು ಪೂರ್ತಿ ಸಣ್ಣನೂ ಮಾಡ್ಕೊಂಗಿಲ್ಲ ಪೂರ್ತಿ ದಪ್ಪನೂ ಮಾಡ್ಕೊಂಗಿಲ್ಲ, ಮೀಡಿಯಂ ಸೈಜ್ ಮಾಡ್ಕೊಂಡು ಈ ರೀತಿ ಖಾರ ರೆಡಿ ಮಾಡಿ ಇಟ್ಕೋತೇನೆ. ಅಂದ್ರೆ ನಾವೇನಾದ್ರೂ ಹಸಿ ಮೆಣಸಿನ್ಕಾಯಿ ಬಳಸಿ ಪಲ್ಯ ಆಗಲಿ ಅಥವಾ ಏನೋ ಮಾಡಾಕತ್ತಂದ್ರೆ ಅಂಥ ರೆಸಿಪಿಗಳಿಗೆ ನಾನು ಈ ರೀತಿ ಮಾಡೋದ್ರಿಂದ ಟೈಮ್ನು ಸೇವ್ ಆಗ್ತೈತಿ ಮತ್ತು ಟೇಸ್ಟ್ ಕೂಡ ಆಗ್ತೈತಿ. ನೀವು ಯಾರಾದರೂ ಈ ರೀತಿ ಮಾಡ್ತಿದ್ದತ್ತಂದ್ರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಈಗ ನಾನು ನೆಕ್ಸ್ಟ್ ಈವ್ನಿಂಗ್ ಒಂದು ಸ್ವಲ್ಪ ಹೆಸರು ಕಾಳಿಂದ ಪಲ್ಯ ಮಾಡ್ಬೇಕು ಅನ್ಕೊಂಡಿದ್ನಿ. ಅಂದ್ರೆ ಉಸುಳೆ ಮಾಡ್ಬೇಕು ಅನ್ಕೊಂಡಿದ್ನಿ. ಭಾಳ ಇದಕ್ಕೆ ನಾನು ಒಂದು ಸ್ವಲ್ಪ ಅಂದ್ರೆ ಕಾಳು ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಅಂದ್ರೆ ಕುದಿಸ್ಕೊಂಡ್ಬಿಟ್ಟೆನು ಒಂದು ಸ್ವಲ್ಪ ಮೀಡಿಯಮ್ ಆಗಿ. ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೋತೇನೆ. ಈಗ ಒಗ್ಗರಣೆಗೆ ಎಣ್ಣೆ ಇಟ್ಟೇನು, ಎಣ್ಣೆ ಆಮೇಲೆ ಸಾಸಿವೆ ಹಾಕೊಂಡೇನು ಮತ್ತು 1 ಟೀ ಸ್ಪೂನ್ ಅಷ್ಟು ಜೀರಿಗೆನೂ ಹಾಕೊಂಡೇನು. ಆಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇವನ್ನು ಹಾಕೊಂಡಿದ್ದೇನು. ಇಷ್ಟು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೇನೆ ನಾನು. ಈಗ ನಾನು ಇದಕ್ಕೆ ಉಳ್ಳಾಗಡ್ಡಿ ಹಾಕತ್ತಿದ್ದೇನು. ಉಳ್ಳಾಗಡ್ಡಿ ಹಾಕಿ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳಕತ್ತೇನು. ಎಲ್ಲ ಸ್ವಲ್ಪ ಆಯಿಲ್ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗುವಂಗೆ ನಾನು ಇದಕ್ಕೆ ಎಲ್ಲನೂ ಚೆನ್ನಾಗಿ ಉಳ್ಳಾಗಡ್ಡಿನ ಮಿಕ್ಸ್ ಮಾಡ್ಕೊಳಕತ್ತೇನು. ಇದಕ್ಕೆ ನಾನು ಒಂದು ಸ್ವಲ್ಪನ ಇದಕ್ಕೆ ಅರಿಶಿನ ಪುಡಿನ ಹಾಕೋತೇನೆ. ಅರಿಶಿನ ಪೌಡರ್ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಈ ಟಿಪ್ಸ್ ನಿಮಗೆ, ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಿದ ಕೂಡಲೇ ನಾನು ಅರಿಶಿನ ಹಾಕಿರ್ತೇನೆ ಅಂತಂದ. ಈ ರೀತಿ ಮಾಡೋದ್ರಿಂದ ನಮ್ಮ ಕುಕಿಂಗ್ ಅಂದ್ರೆ ನಮ್ಮ ಏನು ಉಳ್ಳಾಗಡ್ಡೆದು ಹಾಕಿರ್ತೀವಿ ಅವ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ಬೇಗನೆ ಫ್ರೈ ಆಗಿಬಿಡ್ತಾವೆ. ಅಂದ್ರೆ ಸಾಫ್ಟ್ನು ಆಗಿಬಿಡ್ತಾವೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಉಳ್ಳಾಗಡ್ಡಿ ಹಾಕಿದ ಕೂಡಲೇ ಅರಿಶಿನ ಪೌಡರ್ನು ಹಾಕಿಬಿಟ್ಟಿರ್ತೇನೆ. ಈಗ ನಾನು ಉಸಳೆ ಮಾಡೋದಕ್ಕೆ ಹೆಸರು ಕಾಳನ್ನ ಒಂದು ಸ್ವಲ್ಪ ಸಾಫ್ಟಾಗಿನ ಕುದಿಸ್ಕೊಂಡ್ಬಿಟ್ಟೇನೆ ಇದ್ರೊಳಗೆ. ಈಗ ನಾನು ಇದಕ್ಕೆ ಹಸಿ ಖಾರನ ಹಾಕೋತೇನೆ. ಅಂದ್ರೆ ಈಗೇನು ನಾನು ಮಿಕ್ಸಿ ಮಾಡಿ ಇಟ್ಕೊಳ್ಳೋದು ನಿಮಗೆ ತೋರಿಸಿದ್ನಲ್ಲ ಹಸಿ ಖಾರ ಅಂತ, ಈಗ ಅದನ್ನ ಹಾಕಿಬಿಟ್ಟೇನು. ನೋಡ್ರಿ ಈ ರೀತಿ ಮಾಡೋದ್ರಿಂದ ನಮ್ಮ ಟೈಮ್ನು ಸೇವ್ ಆಗ್ತೈತಿ. ಮತ್ತು ಯಾರಿಗೆ ಮೆಣಸಿನ್ಕಾಯಿ ಅಂದ್ರೆ ತಿನ್ಬೇಕಾದ್ರೆ ಮೆಣಸಿನ್ಕಾಯಿ ಎಲ್ಲ ಬರೋದ್ರಿಂದ ಕೆಲವೊಬ್ರು ಆರಿಸಿ ದಂಡಿಗೆ ಇಟ್ಟಿರ್ತಾರೋ ಇಷ್ಟ ಆಗಂಗಿಲ್ಲ ಅಂತಂದ ಈ ರೀತಿ ಮಾಡಿದ್ರೆ ಅದ್ರೊಳಗೆ ನಿಮಗೆ ಖಾರನೂ ಇರ್ತೈತಿ ಮತ್ತು ಮೆಣಸಿನ್ಕಾಯಿನೂ ಬಾಯೊಳಗೂ ಸಿಗಂಗಿಲ್ಲ, ಟೇಸ್ಟ್ನು ಭಾಳ ಬರ್ತೈತಿ. ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ರೀತಿ ಮಾಡಿರ್ತೇನೆ. ಈಗ ನಾನು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕತ್ತೇನು. ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತೇನೆ. ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದೆಲ್ಲಾನು ಮಿಕ್ಸ್ ಆದ ನಂತರ ಈಗ ನಾನು ಇದಕ್ಕೆ ನಾವೇನು ಕುದಿಸಿಟ್ಕೊಂಡಿದ್ವಲ್ಲ ಹೆಸರು ಕಾಳು ಅದನ್ನು ಸೇರ್ಸಾಕತ್ತೇನು. ಹೆಸರು ಕಾಳನ್ನ ಸ್ವಲ್ಪ ಉದುರು ಉಸಳೆ ಮಾಡಾಕತ್ರ ಉದುರು ಮಾಡ್ತಾರೋ, ಆದ್ರೆ ನಾನು ಭಾಳ ಕಾಳು ಅಂತಂದ್ರೆ ತಿನ್ನೋದಕ್ಕೆ ಅಷ್ಟು ಆಗಂಗಿಲ್ಲ, ಅಂದ್ರೆ ಭಾಳ ಉದುರು ಆಗ್ಬಿಡ್ತೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಸಾಫ್ಟ್ ಮಾಡ್ಕೊಂಡೇನು. ಈ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡ್ರೆ ಏನಾಗ್ತೈತಿ ಇದ್ರ ಟೇಸ್ಟನ್ನ ಬೇರೆ ಇರ್ತೈತಿ ಮತ್ತು ಫ್ಲೇವರ್ ಬಾಯೊಳಗೆ ಭಾಳ ರುಚಿ ಬರ್ತೈತಿ. ಅದಕ್ಕೋಸ್ಕರ ನಾನು ಇದೇ ರೀತಿ ಮಾಡಿರ್ತೇನೆ. ಅಥವಾ ಎಲ್ಲಾದ್ರೂ ನಾವು ಹೊರಗಡೆ ಒಯ್ಯೋದಿತ್ತಂದ್ರೆ ಕಟ್ಕೊಂಡು ಹೋಗೋದಿತ್ತಂದ್ರೆ ಮಾತ್ರ ನಾನು ಸ್ವಲ್ಪ ಕಾಳು ಮಾಡಿಬಿಟ್ಟಿರ್ತೇನೆ. ಅದರ್ವೈಸ್ ಯೂಸಲಿ ಇದೇ ರೀತಿಯಾಗಿ ಮಾಡಿರ್ತೇನೆ. ನೀವು ಈ ರೀತಿ ಮಾಡಲಾಗಿದ್ರತ್ತಂದ್ರೆ ನೀವು ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಇದು ಕೂಡ ಭಾಳ ಅಂದ್ರೆ ಟೇಸ್ಟಿ ಆಗ್ತೈತಿ. ಮತ್ತು ಮಾಡಿದ್ರೆ ಅಂತಂದ್ರೆ ಹೆಂಗಾಯ್ತು ಅಂತಂದ್ರೆ ನಂಗೂ ಕೂಡ ಕಮೆಂಟ್ ಒಳಗೆ ತಿಳಿಸಿದ್ರೆ ಮರಿಬೇಡ್ರಿ. ಈಗ ನಾನು ಎಲ್ಲಾನು ಹಾಕತ್ತೇನು. ಹೆಸರು ಕಾಳು ಹಾಕಿದ್ದಂದ್ರೆ ಚೆನ್ನಾಗಿ ಒಂದು ಸ್ವಲ್ಪ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಳಕತ್ತೇನು. ನಾವು ಖಾರದ ಪುಡಿ ಏನು ಬಳಸ್ತೀವಲ್ಲ ಅದಕ್ಕಿಂತನೂ ಈ ರೀತಿ ಹಸಿ ಖಾರ ಹಾಕಿ ಮಾಡೋದ್ರೊಳಗೆ ಇದು ಟೇಸ್ಟ್ನ ಡಿಫ್ರೆಂಟ್ ಆಗಿರ್ತೈತಿ ಮತ್ತು ಬಾಯೊಳಗೆ ಫ್ಲೇವರ್ ಭಾಳನೇ ಮಸ್ತ್ ಬರ್ತೈತಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲನ್ನ ಭಾಜಿ ಥರನ ಟೇಸ್ಟ್ ಬರ್ತೈತಿ. ಹಂಗಾಗಿ ನಾನು ಇದೇ ರೀತಿಯಾಗಿ ಮಾಡಿರ್ತೇನೆ. ಇದೆಲ್ಲಾನು ಮಿಕ್ಸಪ್ ಮಾಡ್ಕೊಂಡ ನಂತರ ಈಗಿನ ಸ್ವಲ್ಪ ನಾನು ಇದಕ್ಕೆ ಮ್ಯಾಲೆ ಗಾರ್ನಿಷ್ಗೆ ಅಂತ ಕೊತ್ತಂಬರಿನ ಹಾಕಾಕ್ತೇನೆ. ಕೊತ್ತಂಬರಿನ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಹೆಸರು ಕಾಳಿನ ಹಸಿ ಖಾರ ಸ್ಪೆಷಲ್ ಉಸಳಿ ರೆಡಿ ಆಯಿತು.
ನೀವು ಈ ರೀತಿ ಮಾಡಿರ್ಲಿಲ್ಲಂದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಹೆಂಗ್ ಅನಿಸ್ತು ಅಂತ ನಂಗೂ ಕೂಡ ಕಮೆಂಟ್ ಒಳಗೆ ತಿಳಿಸ್ರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗ್ಸಾಕತ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗ್ ಅನಿಸ್ತು ಅಂತ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಹಂಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ನನ್ನ ಬ್ಲಾಗ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆಗೂ ಕೂಡ ಶೇರ್ ಮಾಡ್ರಿ. ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ